ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಆಮೇಲೆ ಪುಟ್ಮಲ್ಲಿ ಬರ್ಲೇ ಬಾಬಣ್ಣ ಎಲ್ಗೊಂಡ್ರಿ? ಆಮೇಲೆ ಮಲ್ಲಿ ಶ್ರೀರಾಮ ಪುಟ್ಮಲ್ಲಿ ಜೈರಾಮ. ಆಮೇಲೆ ಪುಟ್ಮಲ್ಲಿ ನಿನ್ನ ರಾಮ ಭಜನ ನಿಲ್ಸು. ಒತ್ತರ ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ ಎಲ್ಲಿಗೆ ಅಂತ ಕೇಳಿರ. ಹಂಗಲ್ಲ ಬಾಬಣ್ಣ, ಇವತ್ತು ಶಿವರಾತ್ರಿ ಅಂತ ಗೊತ್ತಿಲ್ವೇ? ಶಿವನ್ ಪೂಜೆ ಮಾಡ್ಬೇಕು. ಆಮೇಲೆ ಪುಟ್ಮಲ್ಲಿ ನಾನು ಕೆಲಸದಲ್ಲಿ ದೇವ್ರನ್ನ ಕಾಣವ, ಪೂಜಾ ಪುನಸ್ಕಾರನೆಲ್ಲ ನೀನೇ ಮಾಡ್ಕ ಬರ್ತೀನಿ. ತನಕೇನೆ ಅದೇನ್ ಮಾತು ತಾಡಿಡ ಆಶೀರ್ವಾದ ಮಾಡಿ. ತಣ್ಣಗಿರವ ಅವ್ವ ತನಕೇನೆ ವರ್ಷಕ್ಕೊಂದ್ಸರಿ ಬರೋ ಹಬ್ಬಕ್ಕೂ ಚಡ್ಡಿ ಬನ್ನಿಯನ್ ಮಾರಕ್ ಹೋಯ್ತೀಯಾ? ಅವ ವರ್ಷ ಪೂರ್ತಿ ಚಡ್ಡಿ ಪನ್ನೀನ್ ಮಾಡಿದ್ರಿ ಹಬ್ಬ ಮಾಡಕ್ಕಾಗೋದು. ಏಯ್ ಈ ಪ್ಯಾಟರ್ನ್ ಆಗಿದ್ರೆ ವರ್ಷ ಪೂರ್ತಿ ದುಡಿಬೇಕಾಯ್ತದೆ. ಅದೇ ಹಳ್ಳಿನಾಗಿದ್ರೆ 6 ತಿಂಗಳು ದುಡ್ದು 6 ತಿಂಗಳು ಸುಖವಾಗಿರ್ಬೋದು. ಅಪ್ಪ ನೀನ್ ಎಷ್ಟು ಹೇಳಿದ್ರು ಅಷ್ಟೇ, ಅಣ್ಣ ಹಿಂಗೆ ಪಟಾಪಟಿ ಚಡ್ಡಿ ಬಂದಿದ್ದಲ್ಲಿರೋ ಪ್ರೀತಿ ಯಾರ ಮೇಲೂ ಇಲ್ಲ. ಇರ್ತಿದ್ರೆ ಇಷ್ಟೊತ್ತಿಗೆ ಈ ಹಟ್ಟಿಲಿ ಒಂದು ಕೂಸು ಓಡಾಡಿರೋದು. ನೀ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಉಪವಾಸ ಮಾಡ್ಬೇಕು, ಇಲ್ಲಾಂದ್ರೆ ಶಿವ ಮೆಚ್ಚಕ್ಕಿಲ್ಲ ಕಣ್ಲ. ಶಿವ ಮೆಚ್ಚನ ಬುಟ್ಟನ ಗೊತ್ತಿಲ್ಲ, ಆದ್ರೆ ನಾ ಏನ್ ಮಾಡೋದು, ನೀ ಮಾತ್ರ ಮೆಚ್ಚಲ್ಲ. ಏನಂದೆ? ಅವ ಜಾಗರಣೆ ಬೇಕಾದ್ರೆ ಇರ್ಬೋದು, ಆದ್ರೆ ಉಪವಾಸ ಇರೋದು చాలా ಕಷ್ಟ ಆಯ್ತದೆ. ಏಯ್ ಕಷ್ಟ ಅಂದ್ರೆ ಎಲ್ಲ ಕಷ್ಟ ಆಯ್ತದೆ ಕಣೋ, ತಿನ್ನೋಕ್ಕೂ ಕಷ್ಟ ಆಯ್ತದೆ. ಇಷ್ಟಪಟ್ಟು ಮಾಡಿದ್ರೆ ಎಲ್ಲೂ ಇಷ್ಟ ಆಯ್ತದೆ. ನೋಡೋ ಇವತ್ತು ನೀನು ಹಟ್ಟಿ ಬಿಟ್ಟು ಎಲ್ಲೂ ಕದ್ಲಂಗಿಲ್ಲ, ನಮ್ಮ ಜೊತೆಗೆ ಇದ್ದು ರಾತ್ರಿ ಹರಿಕತೆ ಮಾಡಕ್ಕೆ ರೆಡಿ ಆಗೋ. ಅಪ್ಪ ಈಗಿನ ಕಾಲದಲ್ಲಿ ಯಾರು ಹರಿಕತೆ ಕೇಳಲ್ಲ. ಯಾವ್ದಾರು ಹೊಸ ಸಿನಿಮಾ ಸಿಡಿ ಬಂದಿರ್ ತಕೊಂಬತ್ತೀನಿ, ಬೆಳಗಾನ ಸಿಡಿ ಹಾಕೊಂಡು ನೋಡ್ಬಿಡ. ಇದಕ್ಕೆ ಕಣ್ಣ ನಿನ್ನ ದನಕಾಯನು ಅನ್ನೋದು. ಶಿವರಾತ್ರಿ ಹಬ್ಬದ ದಿವಸ ದೇವ್ರ ಪೂಜೆ ಮಾಡಿ ಶಿವನ್ ಹೋಲಿಸ್ಕೊಳ್ಳೋದು ಬಿಟ್ಟು ಸಿಡಿ ಹಾಕೊಂಡು ಸಿನಿಮಾ ನೋಡ್ತೀನಿ ಅಂದೆಯಾ? ಹಬ್ಬದ ದಿನನೂ ಉಗಿಸ್ಕೊಳ್ಳೋದು ತಪ್ಪಲ್ಲ. ಆಯ್ತು ಬಿಡವ, ನೀ ಹೇಳ್ದಂಗೆ ಕೇಳ್ತೀನಿ. ಅವ ಅದಕ್ಕೂ ಮುಂಚೆ ಒಂದು 10 ಜನಕ್ಕೆ ಚಡ್ಡಿ ಕೊಡ್ಬೇಕು, ಕೊಟ್ಬಿಟ್ಟು ಬಂದ್ಬಿಡ್ಲ್ಯಾ? ನೋಡೋ ಹೆಂಗಿದ್ರೆ ಆಚೆ ಹೋಯ್ತಾ ಇದೀಯಾ, ಹಂಗೆ ಬರ್ತಾ ಶಿವಲಿಂಗ ತಗೊಂಬ. ಇವತ್ತು ಪೂಜೆ ಮಾಡಿದ್ರೆ ಸಾನ ಶ್ರೇಷ್ಠ. ಹಂಗೆ ನಂಗೊಂದ್ ಗೊನೆ ಬಾಳೆ ತಂಬ ಯಾಕೆ ಮಂಡಿ ಬೇಡವಾ? ನೋಡವೈ. ತರ್ಬೇಕು ಅಂದ್ರೆ ತರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಅವ್ವ ಮಗ ಸರಿಯಾಗವ್ರೆ. ಬಾಬಣ್ಣ ಕೆಲ್ಸದಲ್ಲಿ ಲಿಂಗ ತರದ್ ಮರ್ತ್ಬಿಟ್ಟಿರಿ. ಆಮೇಲೆ ಪುಟ್ಮಲ್ಲಿ ದೊಡ್ಡವ್ರಿಗೆ ತಿರಿಕ ಮಾತಾಡಬಾರ್ದು ಅಂತ ಹ್ಞೂ ಅಂತ ಹೇಳಿನಿ. ಲಿಂಗ ತರಕ ಎಷ್ಟು ಖರ್ಚಾಯ್ತದೆ ಅಂತ ನಿನ್ಗೆ ಗೊತ್ತಾ? ಅಟ್ಟಿಲಿರೋ ಲಿಂಗಕ್ಕೆ ಪೂಜೆ ಮಾಡು, ಭಕ್ತಿಯಿಂದ ಬರೀ ಕಲ್ಲು ಪೂಜೆ ಮಾಡಿದ್ರು ಶಿವ ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾನೆ. ಹಂಗಲ್ಲ ಬಾಬಣ್ಣ, ಅತ್ತೆ ಮಾವ ಏಳವ್ರೇನ್ರಿ, ಅದಕ್ಕೊಂದು ಅರ್ಥ ಇರ್ತದೆ. ಅಪರೂಪಕ್ಕೆ ಹಬ್ಬ ಮಾಡವು ಅಂತ ನಮ್ಮ ಮಟ್ಟಿಗೆ ಬಂದವ್ರೆ. ಅವ್ರು ಏಳು ತಂದ್ಕೊಟ್ಟಿಲ್ಲ ಅಂದ್ರೆ ಅವ್ರು ಅಂಗ್ರಿ ಮಾಡ್ಕೊಳಲ್ವೇ? ಅದು ಅಂಗ್ರಿ ಅಲ್ಲ ಕಮ್ಮೆ, ಆಂಗ್ರಿ. ಹಿಡಿದ್ರಿ ಜಾಡ. ಪುಟ್ಮಲ್ಲಿ ನಿನಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗಲ್ಲ ಅಲ್ವಾ? ಇವತ್ತು ಲಿಂಗ ಹುಡಿಕೊಂಡ್ ಬರಕ್ ಹೋದ್ರೆ ಇವತ್ತಿನ ದಿನನೇ ಕಳೆದೋಯ್ತದೆ. ಅಟ್ಟಿಲಿರೋ ಲಿಂಗಕ್ಕೆ ಪೂಜೆ ಮಾಡು, ಅವ್ರಿಗೆ ಯಾನ ಹೇಳ್ಕತ್ತೀನಿ. ರೀ ಗೌಡ್ರೆ, ಏನ್ರಿ ಹೆಂಡತಿ ಪ್ರೀತಿಯಿಂದ ಕೇಳಿದ್ರೆ ತಂದ್ಕೊಡೋಷ್ಟು ಟೈಮ್ ಇಲ್ವೇನ್ರಿ? ಓ ಅಣ್ಣಪ್ಪನವ್ರೆ, ನಿಮ್ ತರ ಮಾಡಕ್ ಯಾನು ಕ್ಯಾಮೆ ಇಲ್ದೆ ಕಾಲೇ ಕೂತಿಲ್ಲ. ನನಗೆ ಕೈ ತುಂಬ ಕ್ಯಾಮೆ ಅದೆ. ಏನ್ ಕಿಂಡಲ್ಲ, ನಾನು ಸದ್ಯಕ್ಕೆ ಫ್ರೀ ಇರ್ಬೋದು, ಆದ್ರೆ ಮುಂದೊಂದ್ ದಿನ 106 ಜನ ನನ್ನ ಕೈ ಕೆಳಗೆ ಕೆಲಸ ಮಾಡ್ಬೇಕು, ಹಾಗೆ ಮಾಡ್ತೀನಿ. ನಿಂತಾಗ ಎಲ್ರು ನಾಯಕರೇ, ಬಗ್ದಾಗಲೇ ಗೊತ್ತಾಗೋದು ಬಂಡವಾಳ. ಅಣ್ಣಪ್ಪನವ್ರೆ ಹೆಂಗೂ ಕಾಲೇ ಕೂತಿದಾರಲ್ಲ, ನನ್ನ ಹೆಂಡ್ರಿಗೆ ಶಿವಲಿಂಗ ಬೇಕಂತ ತಂದು ಕೊಟ್ಬಿಡಿ. ಆ ಶಿವ ನಿಮ್ಗೆ ಕೈ ತುಂಬ ಕ್ಯಾಮೆ ಕೊಡ್ತಾನೆ. ಹೋಗ್ಲಿ ಬಿಡಿ ಪುಟ್ಟಮಲ್ಲಿ ಅವ್ರೆ, ಪರ್ಮನೆಂಟ್ ಆಗಿರೋದು ನಾನೇ ತಾನೆ. ನಿಮ್ಗೆ ಬಂಟನಾಗಿ ನಾನ್ ಸಹಾಯ ಮಾಡ್ತೀನಿ ಎಂದೆ. ಹಂಗಾರೆ ಶಿವಲಿಂಗ ತಂದ್ಕೊಟ್ಟಾರ್ಯಾ? ನೀವು ಕೇಳಿದ್ರೆ ಶಿವಲಿಂಗ ಏನು ಆತ್ಮಲಿಂಗನೇ ತಂದು ಕೊಟ್ಬಿಡ್ತೀನಿ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಜಾಡ. ಇನ್ನೂ ಹಿಡ್ದಿಲ್ಲ, ಲಿಂಗ ತಂದು ಕೊಟ್ಟು ಪೂರ್ತಿಯಾಗಿ ಹಿಡಿದು ಬಿಡ್ತೀನಿ. ದೇವ್ರು ದೊಡ್ಡವನು ಅನ್ನೋದು ಇದಕ್ಕೆ. ಒಂದು ಚಿಕ್ಕ ಲಿಂಗ ತೋರ್ಸಪ್ಪ ಅಂದ್ರೆ ಇಷ್ಟು ದೊಡ್ಡ ಲಿಂಗ ತೋರಿಸ್ಬಿಟ್ಟ. ಈ ಲಿಂಗನೇನಾದ್ರೂ ಪುಟ್ಟಮಲ್ಲಿಯವ್ರು ನೋಡಿದ್ರೆ ಹಾಗೆ ಮೂರ್ಛೆ ಹೋಗ್ಬಿಡ್ತಾರೆ. ಅವ್ರು ಮೂರ್ಛೆ ಹೋಗೋದಿರ್ಲಿ, ನೀನ್ ಇದನ್ನ ಅಳ್ಳಾಡಕ್ಕಾಗುತ್ತಾ ನೋಡು. ಯಾರೋ ನೀನು, ನಿನ್ನ ಮನಸ್ಸು. ನೀನ್ ಹೇಳೋದು ಕರೆಕ್ಟೇ, ಆದ್ರೆ ಏನ್ ಮಾಡೋದು? ಅರಳಿ ಮರದ ಕೆಳಗೆ ಇದೇ ತರದ ಇನ್ನೊಂದು ಚಿಕ್ಕ ಲಿಂಗ ಇದೆ, ಅದನ್ನ ಎತ್ಕೊಂಡ್ ಬಂದ್ಬಿಡ್ತೀನಿ.
ಆದ್ರೆ ಅದನ್ನ ಹೆಂಗೆ ಎತ್ತೋದು? ಭಯ ಪಡಬೇಡಿ ಪುಟ್ಮಲ್ಲಿ ಅವರೇ, ಲಿಂಗ ದೊಡ್ಡದಾದಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಚಿಕ್ಕ ಮನಸ್ನವರು ಚಿಕ್ಕದಾಗಿ ಯೋಚನೆ ಮಾಡೋದು, ನನ್ನಂತ ದೊಡ್ಡ ಮನಸ್ನವರು ದೊಡ್ಡದಾಗಿ ಯೋಚನೆ ಮಾಡೋದು. ಅದಕ್ಕೆ ಈ ಲಿಂಗ ತಂದೆ. ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಪುಟ್ಮಲ್ಲಿ ಇರೋದು ಮೈಕಿಟ್ ಅಲ್ಲ, ಲೈಕಿಟ್ಟು. ಯೋಚನೆ ಮಾಡಬೇಡಿ ಪುಟ್ಮಲ್ಲಿ ಅವರೇ, ಲಿಂಗ ದೊಡ್ಡದಾದಷ್ಟು ನಿಮ್ಮ ಪ್ರೀತಿ ಭಕ್ತಿ ಜಾಸ್ತಿ ಆಗುತ್ತೆ. ನೀವು ಪೂಜೆ ಮಾಡಿ. ಪೂಜೆ ಸಾಮಾನು ತಕ್ಕ ಬರ್ತೀನಿ. ಇನ್ಸ್ಪೆಕ್ಟರ್ ನೀವಾ? ನಾನೇ SI ಬಜರಂಗಿ, ತಿಂಬುದು ಪರಂಗಿ, ಎದುರಾಳಿಗಳ ಪಾಲಿಗೆ ಫಿರಂಗಿ. ಯಾರು ಊದುಕಾತಿಲ್ಲ ನನ್ನ ಮುಂದೆ ಪುಂಗಿ. ಇಡೀ ಬೆಂಗಳೂರಿಗೆ ಫೇಮಸ್ ನಾನಿತ್ಕೊಂಬು ಬಂಗಿ. ಎಂತದ ಇದ? ನೋಡಿದ್ರೆ ಗೊತ್ತಾಗಲ್ಲ ಇನ್ಸ್ಪೆಕ್ಟ್ರೆ, ಯಾವ ಕಳ್ಳನ ಕೇಳಿದ್ರು ಹೇಳ್ತಾನೆ ಇದು ಶಿವಲಿಂಗ ಅಂತ. ಅದಕ್ಕೆ ನಿನ್ನ ಹತ್ರ ಕೇಂತ. ಎಲ್ಲಿಂದ ತಗೊಬಂದೆ? ಇನ್ಸ್ಪೆಕ್ಟರ್ ಇದು ನಾನ್ ತರ್ಲಿಲ್ಲ, ಯಾರೋ ತಂದಿಟ್ಟಿದ್ರು ನೋಡ್ತಾ ಇದ್ದೆ. ಅಯ್ಯೋ ಪಾಪ. ನಾನಿನ್ ಬರ್ತೀನಿ ಇನ್ಸ್ಪೆಕ್ಟ್ರೆ. ನಿತ್ಕಣ. ನೀವೇನ ಇಲ್ಲಿ? ಸುಂದ್ರಿ ಮೇಡಮ್ ಗಂಡ ಲಿಂಗ ತಗೊಬಂದಿರಬ್ರ, ಅದನ್ನು ಕಾಂಬಾಂದಳಿ ಬಂದೆ. ಚಂದನವ್ರೆ, ನಾ ಕೇಳೋದು ಚಿಕ್ಕ ಲಿಂಗ, ನೀವು ದೇವಸ್ಥಾನದಿಂದ ದೊಡ್ಡ ಲಿಂಗ ಕತ್ಕೊಂಡ್ ಬಂದಿದ್ದೀರಿ. ನೀವ್ ಇಂಥವ್ರು ಅಂತ ಗೊತ್ತಿರ್ಲಿಲ್ಲ. ಎಲ್ಲಿಂದ ತಕೊಂಡ್ಬಂದ್ರೆ ಅಲ್ಲೇ ತಕೊಂಡೋಗಿಡಿ. ಆಮೇಲೆ ಪುಟ್ಮಲಿ ಎಲ್ಲ ಸೇರ್ಕೊಂಡು ಇಲ್ಲೇನಮ್ಮೆ ಮಾಡ್ತಾ ಇದಾರೆ. ಅಯ್ಯೋ ಶಿವನ ಶಂಕರೇಶ್ವರ, ಈ ಪಟಿ ಶಿವಲಿಂಗ ಎಲ್ಲಿಂದ ಬಂತಮ್ಮೆ? ಚಂದನವರು ದೇವಸ್ಥಾನದಿಂದ ಕತ್ಕೊಂಡ್ ಬಂದವ್ರೆ. ಆಮೇಲೆ ಪುಟ್ಮಲಿ, ನೀನು ಪೂಜೆ ಮಾಡ್ಬೇಕಾಗಿರೋದು ಈ ಲಿಂಗಕ್ಕೆ ಅಲ್ವಾ? ಪಾಪಣ ತರಲ್ಲ ಅಂದಿದ್ರಿ, ತಂದ್ಬಿಟ್ಟಿದ್ರಿ. ತರಲ್ಲ ಅಂತ ಹೇಳಿದಿಕ್ಕಮ್ಮೆ, ಅದ್ಯಾಕ ಮನಸ್ಸು ತಡಿನಿಲ್ಲ ತಂದ್ಬಿಟ್ಟಿ. ಚಂದನವ್ರೆ, ನೋಡಿದ್ರ ನಮ್ಮ ಬಾಬಣ್ಣನು ಲಿಂಗ ತಂದವ್ರೆ. ನಾನು ಅದಕ್ಕೆ ಪೂಜೆ ಮಾಡ್ತೀನಿ. ನೀವು ಈ ಲಿಂಗ ಕತ್ಕೊಂಬಂದು ನಂಗೆ ಒಂಚೂರು ಇಷ್ಟ ಅನ್ನಿಲ್ಲ. ಬಾಬಣ್ಣ ಬನ್ನಿ, ನಾವು ಹೋಗೋ. ಜಾನಿ, ಈ ಲಿಂಗ ಎಲ್ಲಿತ್ತೋ ಅಲ್ಲಿ ಇಟ್ಬಿಟ್ಟು ಬಂದ್ರೆ ಮನೆಗೆ ಸೇರಿಸ್ತೀನಿ. ಇಲ್ಲ ಅಂದ್ರೆ ಈ ಲಿಂಗ ಜೊತೆ ನೀವು ದೇವಸ್ಥಾನದಲ್ಲೇ ಇರಿ. ಮಧು ಮಧು ಮಧು, ಏ ಹೆಕ್ಕತ್ತಿಂಬಾನೆ, ಲಿಂಗ ಎತ್ಕಂತ್ಯ ಇಲ್ಲ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲ್ಸಿ ನನ್ ಕಡ್ ಬರ್ಸ್ಕ. ಸದ್ಯ ಇದೆಲ್ಲ ಕನ್ಸಲ್ಲಿ ನಡೀತು. ನಾನು ನಿಜವಾದ ಬಾಹುಬಲಿ ತರ ಲಿಂಗ ಎತ್ಕೊಂಡ್ಬರಕ್ ಹೋಗಿ ಬಿಲ್ಡಪ್ ತಗೊಳಕ್ ಹೋಗಿದ್ದಿದ್ರೆ ನನ್ನ ಕತೆ ಅಷ್ಟೇ. ಮಾವಯ್ಯ, ಅತ್ತೆವನ್ ಜೊತೆ ನಮ್ಮ ಮಟ್ಟಿಗೆ ಬಂದಿದ್ದು ಸಾನೆ ಖುಷಿ ಆಯ್ತು ಅನ್ನಿ. ಎಲ್ಲ ಶಿವಂದಾಯೇ. ನನಗೂ ಬರ್ಬೇಕಂತ ಆಸೆ ಇತ್ತು ಕಣವ, ಆದ್ರೆ ನಿಮ್ಮ ಅತ್ತ ಅವಕಾಶ ಮಾಡ್ಕೊಡ್ಬೇಕಲ್ಲ. ರೀ, ನನ್ನ ಸೊಸೆ ಮುಂದೆ ನನ್ಗೆ ಅವಮಾನ ಮಾಡಿರಿಯಾ? ನಾನು ಯಾವಾಗ ನಿಮ್ಮನ್ನ ನನ್ನ ಸೊಸೆ ಮನೆಗೆ ಬರಕ್ ತಡ್ದೀವ್ನಿ? ನೀನ್ ತಡ್ದಿಲ್ಲ ಕಮ್ಮಿ, ಆದ್ರೆ ನಾನು ಹೋಗೋ ಹೊತ್ತಿಗೆ ಏನಾನ ಒಂದು ಕೆಲಸ ಹೇಳಿ ಅಲ್ಲೇ ಇರಿಸ್ಕೊಂಡ್ಬಿಡ್ತಿದ್ದೆ. ಬ್ಯಾಡಿ, ನನ್ನ ಕೋಪ ಬರ್ಸ್ಬೇಡಿ. ಆಮ್ಯಾಗ ಊರಿಗೆ ಕರ್ಕೊಂಡೋಗಿ ಕಲ್ಗಚ್ಚಿ ಒಳಗಡೆ ಮುಳುಗಿಸ್ಬಿಟ್ಟು. ಮಾವಯ್ಯಂಗ ಹಂಗ್ ಮಾಡಿರಿಯಾ? ಈ ವಯಸ್ಸಿನಾಗ ಹುಡುಗಾಟ್ಕುಳಿ ಆಡ್ತಾಳೆ. ಅವಳ ಕೈನಾಗೆ ಕಲ್ಗತ್ ಪಾತ್ರೆ ಎತ್ತಕ್ಕಾದತ್ತ? ಅವಳೆ ಕಲ್ಗತ್ ಪಾತ್ರೆ ಇದ್ದಂಗೆ ಅವಳೆ. ಅಪ್ಪಯ್ಯ, ನೀವಿಬ್ರು ನಮ್ಮ ಮಟ್ಟಿಗೆ ಬಂದ್ರೆ ಒಳ್ಳೆ ಸಂಭ್ರಮ ಇರ್ತದೆ ಅನ್ಕೊಂಡ್ರೆ ನೀವಿಬ್ರು ಒಳ್ಳೆ ಕೋಳಿಗಳ ತರ ಜಗಳ ಆಡ್ತಾ ಇದ್ದೀರಾ. ಇದೆಲ್ಲ ಬೇಕಾ? ಒಸಿ ಬುದ್ಧಿ ಹೇಳು ಮಗನೆ. ಚಡ್ಡಿ ಹಾಕೊಳಕ್ ಬರ್ದಿರೋ ನಿನಗಾದ್ರೂ ಬುದ್ಧಿ ಇದೆ, ಇವ್ರಿಗೆ ಅದೂ ಇಲ್ಲ. ಅತ್ತೆವ, ಮಾವಯ್ಯಂಗೆ ಚಡ್ಡಿ ಹಾಕೊಳಕ್ ಬರಲ್ವಾ? ಹಂಗಲ್ಲ ಕಣ್ಕೋಸು, ಇತ್ತೀಚೆಗೆ ನಿಮ್ಮ ಮಾವ ಬರೀ ಪಂಚೆ ಅಷ್ಟೇ ಅಲ್ಲ, ಪ್ಯಾಂಟ್ ಹಾಕೊಳಕ್ ಶುರು ಮಾಡವ್ರೆ. ಅಪ್ಪ ಹಿಂಗೆ ಚಡ್ಡಿನೇ ಹಾಕೊಳಕ್ ಬರಲ್ಲ, ಇನ್ ಪ್ಯಾಂಟ್ ಹೆಂಗ್ ಹಾಕತ್ತಾರೆ?
ನಾನು ಯಾರ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅದು ನಿನಗ್ ಬಂದಿದ್ರೆ ತಾನೆ ಅವನಿಗೆ ಬರಕ್ಕೆ. ಇಲ್ಲಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ ಕಳಿಸ್ದೆ, ನಿನ್ನದ್ರಲ್ಲೇ ಅರ್ಧ ಬುದ್ಧಿ ಬಂದದ ಅವನ್ಗೆ. ಇನ್ನರ್ಥ ಬುದ್ಧಿ ಯಾರ್ದು ಬಂದಿದ್ದು? ನನ್ ಸೊಸೆದು. ಅವ್ರದ್ದು ಅರ್ಧ ಒಳ್ಳೆ ಬುದ್ಧಿ ಬಂದಿರೋದಕ್ಕೆ ನಮ್ಮನ್ನ ಇಷ್ಟ ಆದ್ರೂ ಇಷ್ಟ ಪಡ್ತಾವನೆ. ಹಂಗೇನು ಇಲ್ಲ ಅತ್ಯವ್ವ, ನಮ್ಮ ಬಾಬಣ್ಣನು ಶಾನೆ ಒಳ್ಳೆಯವರು, ಎಲ್ಲರಿಗಿಂತ ವೇಸ್ಟ್ ಪರ್ಸನ್. ಅದು ವೇಸ್ಟ್ ಪರ್ಸನ್ ಅಲ್ಲ ಕಮ್ಮೆ, ಬೆಸ್ಟ್ ಪರ್ಸನ್ನು. ಹೇಳಿದ್ರೆ ಜಾಡ. ಶಿವಲಿಂಗ ತಂದ. ನೀವು ಹೇಳಿದ ಮೇಲೆ ತರದೇ ಇರಕ್ಕಾಯ್ತದ? ಆಮೇಲೆ ನನಗೆ ನಿಂತ ಜಾಗದಲ್ಲೇ ಶಿವಲಿಂಗ ತೋರಿಸ್ಬಿಡ್ತಿದಾರಿ. ನೋಡಿದ್ರಿ ಅತ್ಯವ್ವ, ನಮ್ಮ ಮಾವಯ್ಯ ಹೇಳ್ದಂಗೆ ನಮ್ಮ ಬಾಬಣ್ಣ ಶಿವಲಿಂಗ ತಂದವ್ರೆ. ಇದ್ರಲ್ಲೇ ಗೊತ್ತಾಯ್ತು ನಮ್ಮ ಬಾಬಣ್ಣ ಎಷ್ಟು ಒಳ್ಳೆಯವರು ಅಂತ. ಜಾಸ್ತಿ ಹೊಗಳ್ಬೇಡ, ಸುಮ್ಮನೆ ಕೂಸೆ. ಆಮೇಲೆ ನಿನ್ ಗಂಡ ಹಿಡಿಯಕ್ಕಾಗ್ತಾ? ಏನು ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡ್ಬಿಟ್ಟವನೆ. ಕೊಡಪ್ಪ ಶಿವಲಿಂಗ ಬಾ. ಚಂದಾಗಿದ್ದ ಅಂತ ಒಂದ್ಸತಿ ನೋಡ್ಕೊಂಬಿಡಿ, ಆಮೇಲೆ ಅದಕ್ಕೂ ಉಗಿಬೇಡಿ. ಉಗಿಯೋದೇನಿದ್ರು ನಿಮ್ಮ ಓನ್ ಪರ್ಮಿಟು, ಉಗಿಸ್ಕೊಳ್ಳೋದೇನಿದ್ರು ನಿನ್ನ ಟಾರ್ಗೆಟ್. ಬಂದಾಗಿಂದ ನೋಡ್ತಾ ಇವ್ನಿ ನನ್ ಮೇಲೆ ಗೂಬೆ ಕೂರ್ಸ್ಯಾರೆಯಾ? ಇವತ್ತು ಹಬ್ಬ ಅಂತ ಬಿಟ್ಟಿವ್ನಿ, ಇಲ್ಲ ಅಂದ್ರೆ ಬುಂಡೆಗೆ ಬಿಸಿನೀರ್ ಕಾಯಿಸ್ಬಿಡ್ತಿದ್ದಿ. ಬಾರ ಕೂಸು ಹೋಗೋ, ಇವ್ರ ತವ ಏನ್ ಮಾತು. ಮಾವಯ್ಯ, ಅತ್ತೆವ್ ನನ್ ಹೇಳ್ಬಾರ್ದಿತ್ತು, ಪೇಲಿಂಗ್ ಮಾಡ್ಕೊಂಡ್ ಹೋಗ್ಬಿಟ್ರು. ಅದು ಪೇಲಿಂಗ್ ಅಲ್ಲ ಕಮ್ಮೆ, ಫೀಲಿಂಗು. ಹೇಳಿದ್ರೆ ಜಾಡ. ನೀನೇನು ಬೇಜಾರು ಮಾಡ್ಕೊಬೇಡ ಕಣವ. ಅಟ್ಟಿಗೆ ಶಿವಲಿಂಗ ಬಂದಾಯ್ತು, ನಿನ್ ಪೂಜೆಗೆಲ್ಲ ಅಣಿ ಮಾಡ್ಕೊಂಡ್ಬಿಡು. ಹಂಗೆ ಆಚೀಚೆ ಅಟ್ಟಿಗೆ ಹೋಗ್ಬಿಟ್ಟು ನಮ್ಮ ಅಟ್ಟಿನಾಗೆ ರಾತ್ರಿ ಭಜನೆ ಐತೆ, ಎಲ್ರು ಬಂದ್ಬಿಡಿ ಅಂತ ಕರೆಕ್ಟ್ ಬಂದ್ಬಿಡು. ಆಮೇಲೆ ಪುಟ್ ಮಂದಿ ಒತ್ತರೆಯಿಂದ ಈ ಪಾಟಿ ಕೆಲಸ ಮಾಡಿದೆ. ಈಗ ಎಲ್ಲರೊಟ್ಟಿಗೂ ಹೋಗಿ ನಮ್ಮ ಮಟ್ಟಿಗೆ ಪೂಜೆ ಇದೆ, ಭಜನೆ ಮಾಡೋ ಬನ್ನಿ ಅಂತ ಕರೆಯಷ್ಟರಲ್ಲಿ ಸುಸ್ತಾಗ್ಬಿಡ್ತದೆ. ಆಮೇಲೆ ಲಿಂಗದ ಮುಂದೆ ಕೂತ್ಕೊಂಡು ಭಜನೆ ಮಾಡೋ ಬದಲು ನಿನ್ನ ಮುಂದೆ ಕೂತ್ಕೊಂಡು ಭಜನೆ ಮಾಡ್ಬೇಕಾಯ್ತದೆ. ಬಾಬಣ್ಣ ಪುಡ್ತೋನಿ ಏನ್ ಮಾತು ಅಂತ ಆಡಿರಿ. ಆಮೇಲೆ ಪುಟ್ ಮಂದಿ ಸುಮ್ಮನೆ ಆಟಗೋಳಿ ಮಾಡಿದ್ಕೊಂಬಿಡಮ್ಮೆ. ಒತ್ತರೆಯಿಂದ ಉಪವಾಸ ಇದೆ ಇಲ್ಲ, ಆಚರ್ಕ ನಿನ್ ಗಮನ ಹೋಗ್ಬಾರ್ದು ಅಂತ ಹಿಂಗ್ ಮಾಡ್ದಿ. ಆಮೇಲೆ ಪುಟ್ಮಲ್ಲಿ ಹೊಟ್ಟಿಲಿರೋ ಕೆಲಸನೆಲ್ಲ ನೀನ್ ನೋಡ್ಕ, ನಾನು ಎಲ್ಲರೊಟ್ಟಿಗೆ ಹೋಗಿ ಬನ್ನಿ ನಮ್ಮ ಮಟ್ಲಿ ಶಿವರಾತ್ರಿ ಪೂಜೆ ಅದೇ ಭಜನೆ ಮಾಡೋ ಅಂತ ಕರೆದ್ಬಿಟ್ಟು ಬರ್ತೀನಿ. ಆಚೆ ಹೋಗೋದು ಅಂದ್ರೆ ಒಂಟಿ ಕಾಲ ನಿಂತಿರ್ತೀಯಲ್ಲ, ಹಂಗೆ ಓಡಾಡಿ ಓಡಾಡಿ ಈಗ ಪಟಾಪಟಿ ಚಡ್ಡಿ ಬನ್ನಿನ ಮಾರೋರಂಗಾಗಿರೋದು. ನಾ ಮಾಡ್ತಿದ್ದಕ್ಕೆ ನೀವೆಲ್ಲ ಹಾಕೊಂಡ್ರದು. ನಿಲ್ಲೆ ನಿಲ್ಲೆ ಜಾನಿ ಬಿಟ್ಟು ಕೊಡೋ ಜಾನಿ ಯಾಮಾರಿ. ಮಧುರವ್ರೆ, ನಾನು ಏನ್ ಮಾಡ್ತಾ ಇದ್ರಿ? ಮೊಬೈಲಲ್ಲಿ ಮೂವಿ ನೋಡ್ತಿದ್ದೀನಿ. ಅಯ್ಯ, ಮೊಬೈಲಲ್ಲಿ ಮೂವಿ ಯಾಕೆ ನೋಡಕ್ ಹೋದ್ರಿ? ಹೇಳಿದ್ರೆ PVR ಇಂದ 2 ಟಿಕೆಟ್ ತತ್ತಿದ್ದಿ. ಅಲ್ಲ, ನೀವು ಅಣ್ಣಪ್ಪರು ಸಿನಿಮಾಗೆ ಹೋಗ್ಬೋದಾಗಿತ್ತು ಅಂದಿ. ಅವ್ರಿಗೂ ಮಾಡಕ್ ಬೇರೆ ಏನು ಕ್ಯಾಮೆ ಇಲ್ಲ, ಕೈಗೆ ಟಿಕೆಟ್ ತಂದು ಕೊಟ್ಟಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋರು ಅಂದಿ. ಏನು ಬೇಡ, ನನ್ನ ಮೊಬೈಲಲ್ಲೇ ಮೂವಿ ನೋಡ್ತೀನಿ. ಜಾನಿಗೆ ಎಷ್ಟು ಸತಿ ಹೇಳಿದ್ದೀನಿ ಒಂದೊಳ್ಳೆ ಕೆಲಸ ಹುಡ್ಕೊಳ್ಳಿ ಅಂತ. ಯಾರೇನಂದ್ರು ತಲೆನೂ ಕೆಡ್ಸ್ಕೊಳಲ್ಲ. ಅದಕ್ಕೆ ಅವ್ರನ್ನ ನಾಲ್ಕು ಅನ್ನೋದು. ಮಾರೋ 4 ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ಗೆ ಎಷ್ಟ್ರಿ ಮಾತಾಡ್ತೀರಾ? ನೀವೇನಾದ್ರೂ IT-BT ಕಂಪ್ನಿ ಮ್ಯಾನೇಜರ್ ಆಗಿಬಿಟ್ಟಿದ್ರೆ ನನ್ನ ನಿರಕ್ಕೆ ಬಿಡ್ತಿರ್ಲಿಲ್ಲ. ನೀವ್ ಈಗ್ಲೂ ಅನ್ನಿ, ನಿಮ್ಮನ್ನ ಎಟ್ಟಿಲಿರಕ್ ಬಿಡಲ್ಲ. ನಾನೇ ಯಾವ್ದಾರು ನಿಮ್ಗೆ ಕೆಲಸ ಹುಡುಕಿ ಕೊಡ್ತೀನಿ ಅಂದಿ. ನನ್ನ ಕೆಲ್ಸದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಬಂದ್ ವಿಷಯ ಏನು ಅಂತ ಹೇಳಿ. ಮಧುರವ್ರೆ, ಇವತ್ತು ನಮ್ಮವ್ವ ಅಪ್ಪ ಬಂದಾರ, ಶಿವರಾತ್ರಿ ಹಬ್ಬ ಅಲ್ವಾ, ಸಂಜೆಗೆ ಪೂಜೆ ಇಟ್ಕೊಂಡಾರ, ಬರೋದ್ ಮರಿಬೇಡಿ. ಆಯ್ತು ಗೌಡ್ರೆ, ಬರ್ತೀವಿ. ನಾನು ಬರಲ್ಲ. ಥ್ಯಾಂಕ್ ಯು. ನೀವು ಬಂದಿದ್ರೆ ಯಾವ್ದು ಆಗಲ್ಲ, ಅಟ್ಟಿ ಕಾಯಕ್ ಒಬ್ರು ಬೇಕಲ್ಲ, ಕಾಯ್ಕೊಂಡಿರಿ. ಇಲ್ಲ ಗೌಡ್ರೆ, ನಾ ಬರೋದಾದ್ರೆ ಜಾನಿ ಜೊತೆನೆ ಬರೋದು. ತೊಂದ್ರೆ ಇಲ್ಲ, ಆದ್ರೆ ಶಿವ ಪೂಜೆ ಮಾತ್ರ ತಪ್ಪಿಸ್ಬೇಡಿ. ಇವ್ರು ಬೇಕಾದ್ರೆ ಕರಡಿ ತರ ಮಧ್ಯದಲ್ಲಿ ಬರ್ಲಿ, ಎಂತ ಒಟ್ಟಿಗೆ ಕುತ್ಕೊಂಡು ಜಾಗರಣೆ ಮಾಡೋ. ಓ, ಜಾಗರಣೆ ಇದೆಯಾ? ನಾನು ಮರ್ತೇ ಬಿಟ್ಟಿದ್ದೆ. ಹಾಗಿದ್ರೆ ನಾನು ಬರ್ತೀನಿ. ಸಾರಿ ಜಾನಿ, ನಾವ್ ಬೇಕಿದ್ರೆ ಪೂಜೆಗೆ ಹೋಗೋಣ, ಆದ್ರೆ ಜಾಗರಣೆ ಬೇಡ. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम्
सर्वसुगन्धसुलेपितलिङ्गं बुद्धिविवर्धनकारणलिङ्गम् सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयत्नविनाशनलिङ्गं ಅಪ್ಪಾಯ್ ನೀ ಹೇಳ್ದಂಗ ಪೂಜಾ ಎಲ್ಲ ಮುಗೀತು ಮುಂದಕ್ಕ ರಾತ್ರಿ ಎಲ್ಲ ಭಜನೆ. ತನಕಾಯನೆ ನೀನು ನಿನ್ನ ಹೆಂಡ್ರ ದಂಡೆಯಲ್ಲಿ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಬೇರೆಯವ್ರ ಹೆಂಡ್ರ ದಂಡೆಯಲ್ಲಿ ಕೂತ್ಕೊಂಡೆಯ ಎದ್ಬರ ಈ ಕಡೆ. ಹೆಂಡತಿ ದಂಡೆಯಲ್ಲಿ ಕೂತ್ಕೊಂಡು ಶಿವಂತವ್ವ ಬೇಡ್ಕೋ, ಮುಂದಿನ ಸಲ ನಾ ಬರೋ ಅಷ್ಟರಲ್ಲಿ ಸಿಹಿ ಸುದ್ದಿ ಕೊಡ್ವಿ ಅಂತೆ. ನೀ ಹಿಂಗೆ ಓತ್ಲ ಹೊಡಿತಾ ಇದ್ರೆ ತೊಟ್ಲು ಕಟ್ಟಲ್ಲ, ತೊಟ್ಟಿನೂ ಕಟ್ಟಲ್ಲ. ಅವ ಹೊಟ್ಟಿಲಿ ಒಂದ್ ದೊಡ್ಡ ತೊಟ್ಟಿ ಐತೆ ಅಣ್ಣಯ್ಯ, ಅದ್ರಲ್ಲಿ ಈಜಾಡ್ ತಂಬಿಡು. ಸುಮ್ಮನಿರೋಡ, ಭಜನೆ ಶುರು ಮಾಡ್ತೀನಿ. ಪುಟ್ಮಲ್ಲಿ ಅವ್ರೆ ನಾನು ನಿನ್ ಮನೆಗೆ ಹೊರಡ್ತೀನಿ. ಅಯ್ಯ ಮಧುರವ್ರೆ, ಯಾನೈನೋ ಹಿಂಗ್ ಬಂದ್ ಹಿಂಗ್ ಹೋಯ್ತಾ ಇದೀರಿ, ನಮ್ ಜೊತೆ ಜಾಗರಣೆ ಮಾಡೋದಿಲ್ವೇ? ಇಲ್ಲ ಪುಟ್ಮಲ್ಲಿ ಅವ್ರೆ, ನಂಗೆ ನಿದ್ದೆ ಕಟ್ರೆ ಆಗಲ್ಲ. ಹೌದೌದು, ನಿದ್ದೆಗೆಟ್ರೆ ಅವಳಿಗೆ ಬೆಳಗ್ಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಅವರೆಲ್ರಿ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ನೀವೇ ತಾನೇ ಮಾಡೋದು. ಇನ್ಸ್ಪೆಕ್ಟ್ರೆ, ಡಿಸ್ಟೆನ್ಸ್ ಜಾಸ್ತಿ ಆಯ್ತು, ಅವ್ನ ಕೆನ್ನೆಗೆ ಒಂದು ಬಾರಿಸಿ. ನೋಡವ್ವ, ಹಬ್ಬದ ದಿನ ಉಪವಾಸ ಇದ್ದು ಜಾಗರಣೆ ಮಾಡಿದ್ರೆ ಒಳ್ಳೇದು. ಎಷ್ಟೋ ದಿನದಿಂದ ಮಾಡ್ಕೊಂಡು ಬಂದಿರೋ ಪಾಪಗಳೆಲ್ಲ ಕಳೆದೋಯ್ತದೆ. ಹೌದು ಕಣವ, ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಜಾಗರಣೆ ಮಾಡಿದ್ರೆ ಮುಂದಿನ ಜನ್ಮದಲ್ಲೂ ಅವರೇ ಗಂಡ ಹೆಂಡತಿ ಆಗಿರ್ತಾರಂತ. ಹೌದಾ, ಈ ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ. ಇವತ್ ನಾನು ಹಬ್ಬಿ ಜೊತೆನೆ ಜಾಗರಣೆ ಮಾಡ್ತೀನಿ. ನೀನ್ ನಿದ್ದೆಗೆಟ್ರೆ ನಿನ್ನ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ನೀನೋಗಿ ಮಲ್ಕೋ, ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಓ ಅಣ್ಣಪ್ಪನವ್ರೆ, ಕೂಸೆ ಹಾಲು ಕುಡಿತೀನಿ ಅನ್ಬೇಕಾರೆ ನೀವೇನ ಬೋರಮ್ಮನ ಮಿಠ ಕೊಡ್ತೀನಿ ಅಂತ ಹೇಳೋದು. ಅವ್ರು ಜಾಗರಣೆ ಮಾಡ್ಲಿ ಬಿಡಿ. ಅಪ್ಪ ನೀ ಚೂರು ಹಚ್ಕ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸೃಜನರ ಪೊರೆವಲಿ. ಗಜವದನ 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 ಬೇಡುವೆ. ಜೈ ನಿರಾರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತೆ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ಲಲ್ಬೋದರನೆ ಅಂಬಾಸುತನೆ, ಲಲ್ಬೋದರನೆ ಅಂಬಾಸುತನೆ, ಆದಿ ಪೂಜನೆ ಆಶ್ರಿತ ಪಾಲನೆ, ಆದಿ ಪೂಜನೆ ಆಶ್ರಿತ ಪಾಲನೆ. ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ಮೂಷಕ ವಾಹನ ಮುನಿಜನ ವಂದ್ಯ, ಮೂಷಕ ವಾಹನ ಮುನಿಜನ ವಂದ್ಯ. ಭಕುತ ಜನ ಹೃತ್ಕಮಲ ನಿವಾಸ, ಭಕುತ ಜನ ಹೃತ್ಕಮಲ ನಿವಾಸ. ಪಾಶಾಂಕುಶಧರನೆ ಓಂಕಾರನಾದ ರೂಪ ಗಣಪ. ಇಲ್ಲಿಗೆ ಮಂಗಳ ಹಾಡೋಣ. ಹುಸೆ, ನೀನೊಬ್ಳಾದ್ರೂ ನನ್ನ ಹಾಡನ್ನ ಪೂರ್ತಿ ಕೇಳ್ದೇನಮ್ಮ, ಬಹಳ ಸಂತೋಷ ಆಯಿತು. ರಾಕ್ರಯ್ಯವ್ರೆ, ಯಾನ ಇದು ಎಲ್ರು ಮಕ್ಕದ ಮೇಲೆ ಕಂಬಳಿ ಹೊಚ್ಕ ಮಲ್ಕೋತಾರೆ. ನೀವ್ ನೋಡಿದ್ರೆ ಚಂದನ ರೊಟ್ಟಿ ಕುರ್ಚಿ ತಕ್ಕ ಮಕ್ಕದ ಮೇಲೆ ಹೊಚ್ಕ ಮಲ್ಗಿದಿರಿಯಲ್ಲ. ನೆನ್ನೆ ನಾವೆಲ್ಲ ಜಾಗರಣೆಲಿ ಇದ್ವಲ್ಲ, ಯಾರು ಶಾಕ್ ಕೊಟ್ಟಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ಟೀಲ್ ಚೇರ್ ತಂದು ಲೈಟ್ ಮುಗ್ ಟಚ್ ಮಾಡಿ ಶಾಕ್ ತಗೋತಿದ್ದಾನೆ.
ರಾಕಿ ನಿನಗೆ ಶಾಕ್ ಬೇಕು ಅಂದ್ರೆ ನಾನು ಕೊಡ್ತಿದ್ನಲ್ಲೋ ಇದನ್ನೆಲ್ಲ ಯಾಕೋ ತಂದೆ ಐ ಡೋಂಟ್ ಲೈಕ್ ಇಟ್ ಈಗೆಲ್ಲ ಬಡ್ಡ ಇದನ್ನ ನಾನು ಸಾಕ್ ಹೊಡ್ಸ್ಕೊಳ್ಳಿಕ್ಕೆ ತಂದದ್ದಲ್ಲ ಬೇಕು ಬೇಕು ಅಂತ ಹೇಳಿ ಕದ್ದು ತಂದದ್ದು. ನಾನು ಕದ್ದು ತಂದದಕ್ಕೆ ನನಗೆ ಚೆನ್ನಾಗಿ ಬೈದು ಒಟ್ಟರಚ್ಚಿ ಕೊಟ್ಟಿರಾ. ನಾವು ನಿಮಗ್ ಬೈದು ಹೊಡೆದ್ರೆ ನಿಮಗ್ ಶಾಕ್ ಸಿಗುತ್ತೆ. ಅದಕ್ಕೆ ನಾವು ನಿಮಗ್ ಬೈಯೋದು ಇಲ್ಲ, ಹೊಡೆಯೋದು ಇಲ್ಲ. ರಾಕಿ ಅವ್ರ, ನೀವು ಹೃದಯ ಕದಿಯೋ ಕಳ್ಳ, ಕುರ್ಚಿ ಟೇಬಲ್ ಕದಿಯೋ ಕಳ್ಳ ಅಲ್ಲ. ನಿಮಗ್ ಬೈದ್ರ ನನ್ನ ಸಿಡಿಗಿರೋ ತೂತು ಮುಚ್ಚೋಗ್ತದ. ತೂತಿಗೆ ಚಟಿ ಬೈಯಾಕ ನಿಮ್ಮೆಲ್ಲರ ಕೈ ಕಾಲಿಗೆ ಬೀಳ್ತೀರ. ನನಗೆ ಕೆಟ್ಟ ಭಾಷೆಯಲ್ಲಿ ಬೈದ. ನೀವೇನೇ ಹೇಳಿದ್ರು ನಾವು ನಿಮಗ್ ಬೈಯಲ್ಲ. ಸುಂದ್ರಿ ಮೇಡಮೇ ಬೈಯೋದಿಲ್ಲ ಅಂದ್ಮೇಲೆ ನಾನಂತೂ ಬೈಯೋದೇ ಇಲ್ಲ. ನಾನಂತೂ ಭಯ ಪಡಲ್ಲಪ್ಪ. ನೀವೆಲ್ಲರೂ ಎಷ್ಟು ಒಳ್ಳೆಯ ಜನಪ್ಪ. ನಾನು ಕದ್ದು ತಂದಿರೋ ವಿಷಯ ಗೊತ್ತಾಗಿ ಕೂಡ ನನಗೆ ಬೈತಾ ಇರಲಿಲ್ಲಲ್ಲ. ನೀವೆಂತಾದ್ರೂ ಈಗ ನನಗೆ ಬೈತಿದ್ರೆ ನನಗೆ ಪುಣ್ಯ ಬರ್ತಿತ್ತು. ಹೌದು ಮಾರಾಯರೆ, ನಮ್ಮ ಮಂಗಳೂರಿನ ಕಡೆ ಒಂದು ಕ್ರಮ ಉಂಟು. ಶಿವರಾತ್ರಿಯ ದಿವಸ ಕದ್ದು ಸಿಕ್ಕಾಕಿಕೊಂಡು ಬೈಸ್ಕೊಂಡ್ರೆ ಶಿವ ನಮಗೆ ಆಶೀರ್ವಾದ ಮಾಡ್ತಾರೆ. ಆಗ ನಮಗೆ ಒಳ್ಳೆದಾಗಿ ಪುಣ್ಯ ಸಿಗ್ತದೆ. ನೀವೆಲ್ಲರೂ ಬೈತೀರಿ ಅಂತೇಳಿ ಇದನ್ನೆಲ್ಲ ಕದ್ದು ತಂದ್ರೆ ನೀವು ಯಾರು ನನಗೆ ಬೈಲಿಲ್ಲ, ನನಗೆ ಪುಣ್ಯ ಸಿಗ್ಲಿಲ್ಲ. ಭಗವಾನಿ ಸೇವನ್ ದೃಷ್ಟಿಲಿ ಎಲ್ಲ ಒಂದೇನೆಯ. ಕೈ ಮುಗ್ದು ಭಕ್ತಿಯಿಂದ ಕೇಳ್ಕೊಂಡ್ರೆ ತನ್ನ ಆತ್ಮಲಿಂಗನೇ ಕೊಟ್ಬಿಟ್ಟವನೆ. ಇನ್ ನಿಮಗ್ ಪುಣ್ಯ ಕೊಡದೆ ಇರ್ತಾನ? ನಿಮಗ್ ಬೈದು ನಾವೆಲ್ಲ ಕೆಟ್ಟೋರಾಗ್ಬೇಕ? ನೀವು ಕದ್ರುವೆ ಇಲ್ಲೇ ಎಲ್ರ ಕಣ್ಣು ಕಾಣಂಗ್ ಮಲಗಿದಿರಲ್ಲ, ಅದೇ ನಿಮ್ ಪುಣ್ಯ. ನೀವೆಲ್ಲರೂ ಎಷ್ಟು ಒಳ್ಳೆಯವರಪ್ಪ. ನಾನು ಕದ್ದು ತಂದಿದ್ದೇನೆ ಅಂತೇಳಿ ಗೊತ್ತಾದ್ರೆ ಕೂಡ ನನಗೆ ಬೈಲಿಲ್ಲಲ್ಲ, ತೊಂದರೆ ಇಲ್ಲ. ಮುಂದಿನ ಶಿವರಾತ್ರಿಯ ದಿವಸ ಈ ಏರಿಯಾದಲ್ಲಿರುವ ಶಿವಲಿಂಗವನ್ನು ಕದ್ದು ಎಲ್ಲರ ಹತ್ರ ಬಯಸ್ಕೊಳ್ತೇನೆ. ನಮೋ ಪಾರ್ವತಿ ಪತೆ.